ಈಗ ನನ್ನ ಗಮನಕ್ಕೆ ಬಂದಾಗ ನಾನು ಕಾರ್ಪೊರೇಷನ್ ಜೂನಲ್ ಆಫೀಸರ್ಗೆ ಮಾತನಾಡಿದೆ, ಇದು ತಪ್ಪಾಗ್ತದೆ. ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ನನಗೆ 1 ಲಕ್ಷ ಸಾಲ ಮಾಡಿ ತಂದು ಹಾಕಿನಿ ಸರ್. ಇನ್ನು ಕೌಂಟರ್ನು ಓಪನ್ ಮಾಡಿಲ್ಲ. नोटिस दिए, उनके दुकानों को जो है ना डैमेज किया गया, वो दुकानों को तोड़ के जो है ना ಈಗ ನನ್ನ ಗಮನಕ್ಕೆ ಬಂದಾಗ ನಾನು ಕಾರ್ಪೊರೇಷನ್ ಜೂನಲ್ ಆಫೀಸರ್ಗೆ ಮಾತನಾಡಿದೆ, ಇದು ತಪ್ಪಾಗ್ತದೆ. ಯಾರೇ ಮನುಷ್ಯ ಏನಪ್ಪ ಅಂದ್ರೆ ಸ್ವಾಭಾವಿಕವಾಗಿ ಈ ಪಿಟ್ಟಿ ಬಿಸ್ನೆಸ್ನವ್ರು ಏನಪ್ಪ ಅಂದ್ರೆ ರೋಡಿನ ಮೇಲೆ ಪಕ್ಕದಲ್ಲಿ ಕೂತು ವ್ಯಾಪಾರ ಮಾಡ್ತಿರ್ತಾರೆ. ಅವ್ರಿಗೆ ಏನಪ್ಪ ಅಂದ್ರೆ ನೋಟಿಸ್ ಕೊಟ್ಟು ಒಂದು 5 ದಿನ 2 ದಿನ ಟೈಮ್ ಕೊಟ್ಟು ಅದನ್ನು ಕಿತ್ತಬೇಕು. ಒಂದು ವೇಳೆ ಅವರು ತೆಗಿಲಿಲ್ಲ, ನೀವು ಟೈಮ್ ಕೊಟ್ಟಂಗೆ ಕೂಡ ಅದು ಎತ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇದು. ಈ ಸಡನ್ನಾಗಿ ಬಂದು ಯಾರ್ಯಾರೋ ಏನೇನೋ ಖರ್ಚು ಮಾಡಿಕೊಂಡು ಸಾಲ ಮಾಡಿ ಇಂಥವು ಮಾಡ್ತಾರೆ. ಇದರಿಂದ ಬಂದ್ರೆ ಭಾಳ ತಪ್ಪದ. ಇದನ್ನು ಕಮಿಷನರ್ ಕೂಡ ಗಮನಕ್ಕೆ ತಂದು ಇದನ್ನು ನಾನು ಖಡಾಖಂಡಿತವಾಗಿ ಖಂಡಿಸ್ತೀನಿ. ಇದನ್ನೇನಪ್ಪ ಅಂದರೆ ಈ ರೀತಿ ಆಗಬಾರ್ದು. ನೋಟಿಸ್ ಕೊಟ್ಟು ಅವರಿಗೆ ಟೈಮ್ ಕೊಟ್ಟು ತೆಗಿಲಿಕ್ಕೆ ಹಚ್ಚಬೇಕು. ತೆಗೆದ ಮ್ಯಾಗಿನ ತೆಗಿಲಿಲ್ಲ ಅವರು ಅಂದ್ರೂ ಕೂಡ ಸಾರ್ವಜನಿಕ ತೊಂದರೆ ಆಗ್ತದೆ ಅಂಥೇಳಿ ನಾವು ಈಗಾಗಲೇ ಬಸ್ಗಳು ರಶ್ ಅದ. ಸುಮಾರು ಒಂದು ದಿನಕ್ಕೆ 1045 ಬಸ್, 450 ಬಸ್ ಹೋಗ್ತವೆ. ಭಾಳ ಜನದಟ್ಟಣೆ ಅದ. ಜನರಿಗೆ ಭಾಳ ತೊಂದರೆ ಆಗ್ಲತ್ತದ. 4 ಕಡೆ ಬಸ್ ಸ್ಟ್ಯಾಂಡ್ ಆಗ್ಬೇಕಂತೇಳಿ ನಂದು ಒತ್ತಾಯ ಅದ. ಈಗಾಗಲೇ 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು. ಬಸ್ ಏನಪ್ಪ ಅಂದ್ರೆ ಕಣ್ಣಿ ಮಾರ್ಕೆಟ್ನಿಂದ ಹೋಗ್ಬೇಕು, ಈ ರೋಡಿಂದ ಹೋಗಬಾರ್ದು ಅಂತೇಳಿ. ಈ ರೀತಿ ಜನರಿಗೆ ಸೌಲಭ್ಯ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಯಿದ್ವಿ. ಇದೂ ತೊಂದರೆ ಆಗ್ತದಂದ್ರೆ ತೆಗಿಲಿ, ನೋಟಿಸ್ ಕೊಟ್ಟು ತೆಗಿಲಿ. ನೋಟಿಸ್ ಕೊಡಲಾರ್ದು ಏನಪ್ಪ ಅಂದ್ರೆ ತೆಗಿಬಾರ್ದು ಅಂತೇಳಿ ನಾನು ಇವತ್ತು ಕಮಿಷನರ್ ಮಧ್ಯಾಹ್ನ ಕರೆಸಿ ಮಾತನಾಡ್ತೀನಿ. ನಂದು ದುಕಾನು ನಂದಿನ ಅಲ್ಲಿನ ಪಾಯಿಂಟ್ ಐತೆ ಸರ್. ಅಲ್ಲಿ ನನ್ನ ದುಕಾನ್ ಅದ ರೀ. ಇವು ಅಲ್ಲಿಂದ ಹೇಳಲ್ದೇನೆ ಎತ್ಕೊಂಡು ಒಯ್ದು ಬಿಟ್ರಿ. ಈಗ ಹೆಂಗೆ ಮಾಡ್ಬೇಕು ಕೆಲಸ? ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ನನಗೆ 1 ಲಕ್ಷ ಸಾಲ ಮಾಡಿ ತಂದು ಹಾಕಿನಿ ಸರ್. ಇನ್ನು ಕೌಂಟರ್ನು ಓಪನ್ ಮಾಡಿಲ್ಲ. 10 ನಿಮಿಷದಿಂದ ಒಳಗಡೆ ಅದ ರೀ. ಇನ್ನೂ ಓಪನಿಂಗೇ ಮಾಡಿಲ್ಲ ರೀ. ಮೊನ್ನೆ ರೋಡ್ ವರ್ಕ್ ಮಾಡ್ದ, ತೆಗಿಯಪ್ಪ ಅಂತ ತೆಗ್ದಿದ್ದ. ಮತ್ತೀಗ ರೋಡ್ ಸೈಡಲ್ಲಿ ಇಟ್ಟಿನಿ. ಅದು ಇವಾಗ ಚಾಲು ಮಾಡ್ಬೇಕಂದ್ರೆ ನೀವು ಆಟೋಮೆಟಿಕ್ ಎಲ್ಲ ಹಾಕೊಂಡು ಹೋಗ್ಬಿಟ್ರೆ ಹೆಂಗೆ ಬಿಡೋದು ಕೇಳಿ ಸರ್? ಅದಕ್ಕೆ ಕೊಟ್ಟಿಲ್ಲ ಸರ್. ಈಗ ಅದು ಫುಟ್ಪಾತ್ ವರ್ಕ್ ನಡೆದಿತ್ತು, ತೈಕೋರಪ್ಪ ಅಂತ ತೈಕೊಂಡಿದ್ದೇವೆ. ಈಗ ಮತ್ತೆ ಅಲ್ಲಿ ತಂದಿಟ್ಟಿನಿ. ಫುಟ್ಪಾತ್ ಬಿಟ್ಟೆ ಇಟ್ಟಿದ್ದೇವೆ. ಇಲ್ಲ ಇರ್ಲಿ, ಏನಾದ್ರು ನನ್ನ ಸಾಮಾನು ಯಾಕೆ ಲಾಸ್ ಮಾಡಿದ್ರೆ ನನಗೆ ಹೇಳ್ರಿ. ಒಂದು ಇಂಟಿಮೇಷನ್ ಕೊಟ್ಟಿಲ್ಲ, ಒಂದು ಏನು ಕೊಟ್ಟಿಲ್ರಿ ಸರ್. ಅವ್ರು ಬಂದ್ ಕೇಸಿಂದ ಈಗ ಪೂರಾ ಎತ್ತಾಕೊಂಡೇ ಹೋಗಿಬಿಟ್ರಿ ಅವರು. ಅಲ್ಲ ಹೇಳ್ಬೇಕಿಲ್ಲ ಸರ್. ನಾನು ಯಾಕಂದ್ರೆ ಈಗ ನಾ 2 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡ್ ಬಂದಿನಿ ರೀ. ಯಾರು ಕೊಡ್ಬೇಕು ಕೇಟಿಗೆ? ಇಲ್ಲ ಮಾಡೋರು ಹಿಂದೆ ಇರ್ತಾರ್ರಿ. ಬಾಕಿ ಗರೀಬರಿ ಇಲ್ಲಿ ಇರ್ಬಾರ್ದು ಅಂತ ಹೇಳಿ ಗರೀಬರಿ ನೀವೇ ಇರಿ, ಸೌಕರ್ಯ ಇರಿ, ಎಲ್ಲರೂ ಇರ್ರಿ. ಅದಕ್ಕೆ ಈಗ ನಂದು ಒಂದೇ ಮೇನ್ ಇತ್ತು, ಉಳಿದು ಎಲ್ಲ ಬಂಡಿ ತೆಗೆಕೊಂಡು ಹೋಗ್ಬಿಟ್ರು. ಈಗ ಅದು ನೋಡ್ರಿ ಕಾನೂನಾಗ ನೋಡ್ರಿ, ನಮ್ಗೇನು ತಪ್ಪು ಬೇಡಪ್ಪ ಅಂದ್ರೆ ಅಲ್ಲಿ ಹೋಗೋದಲ್ಲ. ಅದ್ರ ನಂದು ಸಾಮಾನ್ಯಾಗ ಹಾಳು ಮಾಡ್ತಾರೆ. ಅದೇ ಹೇಳ್ರಿ ನನ್ಗೆ ಬೇಡಿಕೆ ಅಂದ್ರೆ ನಂದು ಏನು ಹೋಗೋದೆಲ್ಲ ನನ್ಗೆ ಇಸ್ಕೊಡ್ಬೇಕ್ರಿ. ನಮ್ಗೊಂದು ಜಾಗ ಕೊಡ್ರಿ. ಎಲ್ಲ ಅಲ್ಲಿ ಎಲ್ಲಿರೋದು ಅಲ್ಲೇ ಇರ್ತೀವಿ. ಒಂದು ಜಾಗ ಮಾಡ್ಕೊಡ್ರಿ ಸರ್. ಬೀದಿ ವ್ಯಾಪಾರ ಏನೇನು ಮಾಡ್ತಾರಲ್ಲ ಅವ್ರಿಗೆ ಒಂದು ಪರ್ಮನೆಂಟ್ ಆಗಿ ಜಾಗ ಕೊಟ್ಬಿಟ್ರಿ. ಅದು ಎಲ್ಲ ಸಾಲ್ವ್ ಆಗ್ತಾವ್ರಿ ಸರ್. ಎಲ್ಲರದು ಹೊಟ್ಟಿಪಾಡಿ ಆಲ್ರೆಡಿ ನಂದು ಈಗ ಹೋಗಿ ನಿಮ್ ಕಣ್ಣಾರ ನೋಡ್ರಿ. ಅಲ್ಲಿನ ಜಾಗದ ಬಿ ಇಡುವ ಡಬ್ಬ ಎಲ್ಲ ಒಯ್ದು ಬಿಟ್ಟಾರ ಸರ್. ಹೆಂಗ್ ಮಾಡೋದು? ಸಾಹೇಬ್ರ ಬಲ್ಲಿ ಹೋಗಿ ಅದೇ ಮಾತಾಡ್ತೇವ್ರಿ ಸರ್. MLA ಸಾಹೇಬ್ರ ಬಲ್ಲಿ ಹೋಗಿ ಅದು ಏನಂತಾರ ಅವ್ರ ಮೇಲೆ ಡಿಸಿಷನ್ ಬಿಟ್ಟಿಂದ ನಮಗೊಂದು ನೋಡ್ತಾರೆ. ಯಾಕಂದ್ರೆ ನಂಗೆ ಭಾಳ ಆಸೆ ಆಗಿದೆ. ಇನ್ನು ಇವಾಗ ಅಂದಿಲ್ಲ ಒಂದು ಕೆಲಸ ಮಾಡ್ಬೇಕಂತ ಬಂದೇನಿ ರೀ. 1 ವರ್ಷ ಆಯ್ತು ಬಂದ್ ಮಾಡಿ ಹೋಗಲಪ್ಪ ಅಂತ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂತೀನಿ. ಆಮೇಲೆ ಇವತ್ತು ನಾಳೆಗೆ ಚಾಲು ಮಾಡೋಕೆ ಹೊಂಟೀನಿ. ಎಲ್ಲ ಹಾಕೊಂಡು ಹೋಗ್ಬಿಟ್ರಿ. कलबुर्गी महानगर पालिका के जानिब से आज सुबह के वक्त यहाँ पे कन्नी मार्केट के एरिया में जो छोटे मोटे व्यापारी कारोबार करते हैं, उनको बिना इन्फॉर्मेशन दिए, बिना नोटिस दिए उनके दुकानों को जो है ना डैमेज किया गया। वो दुकानों को तोड़ के जो है ना वो लारी में डाल के भर के ले जा रहे हैं। हम ये डिमांड करते हैं, कमिश्नर से पूछना चाहते हैं कि आप ठीक है, अगर कोई इंकरेजमेंट है तो आप 1 दिन पहले जो है ना ये बेचारे गरीब लोगों को जो है ना इन्फॉर्मेशन दीजिए। आप बिला वजह आके बिना इन्फॉर्मेशन दिए आके उनके डब्बों को, उनके दुकानों को जो है ना नुकसान पहुंचा है, उसका जिम्मेदार कौन है? और मैं ये पूछना चाहता हूं कि आज जो है ना 3 से 4 दिन हुआ, हर घर में जो है ना कचरा पड़े हुआ है। पूरे जो है ना जो कचरे उठाने वाले गाड़ियां जो हैं पूरे ख़राब हो चुके हैं। घरों में जो है ना कचरा पड़े हुआ है, वो उठाने को तैयार नहीं है। ये बेचारे जो है ना गरीब करके खाने वालों को जो है ना बिना इन्फॉर्मेशन दिए उनके डब्बों को डैमेज किया गया है। उनका नुकसान, उसकी भरपाई कौन करेगा? मैं ये पूछना चाहता हूँ कमिश्नर को। परमिशन देखिए सर, बीदी व्यापारी जो है ना एक एसोसिएशन है, उनको एसोसिएशन के जो है ना जिम्मेदार है, उनको जो है ना आके बोलना चाहिए। उनका एक एसोसिएशन है, एसोसिएशन एक जिम्मेदारी का काम करता है, उनको बोलना चाहिए। 1 दिन पहले देखिए आप जो है ना इंकरेजमेंट है, आप नालियों पे है, आप 1 दिन बोले तो ये लोग जो है ना अपना आप हटा लेते।
अचानक आके सुबह में जो है ना आके डैमेज करते हैं, गलत बात है। मेरी डिमांड से है कि जो है ना आप जो जिसका जो डैमेज हुआ है उसकी जो है ना इन गरीब लोगों को जो है ना भरपाई करें, या नहीं तो ये लोग उनको जगह बताएं। जगह बताए। कनी मार्केट में कई जो है ना सैकड़ों लोग जो है ना व्यापार कर रहे हैं, अपनी ज़िंदगी गुजार रहे हैं, उनको आप जो है ना एक अपने जगह बताइए कॉर्पोरेशन से कि कहाँ बैठ के लोग रोजी रोटी करेंगे। हमारी यही डिमांड है कॉर्पोरेशन से कि आप उनको एक जगह बताइए।